ಮಾತನಾಡಿದ್ದಕ್ಕೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ನಡೆಸಲಾಗಿತ್ತು. ಆ ಹಲ್ಲೆ ಮಾಸುವ ಮುನ್ನವೇ ಇನ್ನೂ ಕೂಡ ಮಾಸಿಲ್ಲ. ಗೂಂಡಾಗಿರಿ ನಡೆದಿದೆ. ಮತ್ತೊಂದು ಬೆಳಗಾವಿಯಲ್ಲಿ ಮತ್ತೊಂದು ಸರ್ಕಾರಿ ನೌಕರನ ಮೇಲೆ ಮರಾಠಿ ಯುವಕನ ಗೂಂಡಾಗಿರಿ ನಡೆದಿದೆ. ಕನ್ನಡ ಮಾತನಾಡಿದ್ದಕ್ಕೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಕನ್ನಡ ಮಾತಾಡಬೇಡ, ಮರಾಠಿಲಿ ಮಾತನಾಡುವಂತ ಒಂದು ಟಿಕೆಟ್ ಕೇಳಿದ ವಿಚಾರವಾಗಿ ಬಸ್ನಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಗೂಂಡಾಗಿರಿ ನಡೆದಿದೆ ಬೆಳಗಾವಿಯಲ್ಲಿ. ಸರ್ಕಾರಿ ನೌಕರನ ಮೇಲೆ ಮರಾಠಿ ಯುವಕನ ಪುಂಡಾಟ ನಡೆದಿದೆ. ಕುಡಿದು ಬಂದು ಮರಾಠಿ ಭಾಷೆಯಲ್ಲೇ ಯುವಕನಿಂದ ಗೂಂಡಾಗಿರಿಯನ್ನು ನಡೆಸಲಾಗಿರುವಂತದ್ದು. ಬೆಳಗಾವಿ ತಾಲೂಕಿನ ಕೀಣೆ ಗ್ರಾಮ ಪಂಚಾಯಿತಿ ಪಿಡಿಒ ನಾಗೇಂದ್ರ ಪತ್ತಾರ ಮೇಲೆ ದಬ್ಬಾಳಿಕೆಯನ್ನ ಮಾಡಲಾಗಿದೆ. ಕುಡಿದು ಬಂದು ಮರಾಠಿ ಭಾಷಿಕ ದಬ್ಬಾಳಿಕೆಯನ್ನ ನಡೆಸಿದ್ದಾನೆ. ಈಗಾಗಲೇ ಸದ್ಯದ ಮಟ್ಟಿಗೆ ಕಂಡಕ್ಟರ್ ಮೇಲೆ ನಡೆದಂತ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಒಂದು ಪ್ರಕರಣ ಮಾಸಿಲ್ಲ. ನಿನ್ನೆ ಸಂಜೆ ಕೀಣೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ. ಕನ್ನಡದಲ್ಲಿ ಮಾತನಾಡುವಂತೆ ಪಿಡಿಒ ಪಟ್ಟನ್ನ ಹಿಡಿದಿದ್ದಾನೆ. ಮರಾಠಿಯಲ್ಲಿ ಮಾತನಾಡುವಂತೆ ಪುಂಡನಿಗೆ ಧಮಕಿಯನ್ನ ಹಾಕಿರುವಂತದ್ದು. ಪಿಡಿಒ ನಾಗೇಂದ್ರ ಪತ್ತರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ. ಸರ್ಕಾರಿ ಕಚೇರಿಗೆ ನುಗ್ಗಿ ಧಮಕಿ ಹಾಕಿದ್ರು ಕೂಡ ಕೇಸನ್ನ ದಾಖಲಿಸಿಕೊಂಡಿಲ್ಲ. ಪಿಡಿಒ ನಾಗೇಂದ್ರ ಪತ್ತಾರ್ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೇಸ್ ದಾಖಲು ಮಾಡಿಕೊಂಡಿಲ್ಲ. कन्नड बोलो मग मी कन्नडमध्ये कन्नडचा कन्नड माताड ನೀನು त्या माझ्या समस्या गावच्या सोडतला अर्जी कोड अर्जी कोड ನಾನು ನೋಡ್ತೀನಿ. ನಾನು कुठले अर्जी कोड तू हे समय उद्देश होता हे काम का संभाजी नंतर कानपड इकडे बघ फिरून सांगतो तू. हा ಇವ್ರದೇನ अर्जी तू ಫಸ್ಟಿಗೆ अर्जी तू ಅಂತ ವಿಚಾರಣೆ ಮಾಡಿ. ಯಾರನ್ನ ಮರಾಠಿत आहे का नाही? मराठीत आहे का नाही? एकच सांग मला. हेमंत पाटील आता पण तुम्ही हेमंत पाटील येतो म्हणून गेला ನಾನು आदेश करसान कमिटी ಅವನು करसान मराठीत आहे ना मराठी बोला तुम्ही. ಇಲ್ಲ ಕನ್ನಡ ಮಾತಾಡೋಣ. ಮರಾಠಿ ಬರಂಗಿಲ್ಲ, ಹಿಂದಿ ಬರಂಗಿಲ್ಲ. ನೀ ಹಿಂದಿ ಮಾತಾಡಲ್ಲ. ಇಲ್ಲಿ ನೋಡ್ರಿ ಇಲ್ಲ ಪಿಡಿಒಗಳನ್ನ ಮರಾಠಿ ಮಾತಾಡ್ತಾ ಒತ್ತಾಯ ಮಾಡ್ತಾರೆ ಇವ್ರ. ನೀವು ನೋಡ್ತಿರಲ್ಲ ನೀವು. हाँ बोलो 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 बोलो. ಏನು ಆಫೀಸರ್ ಬೈದಾರೆ काय पहिला माझा यांनी निर्णय लावून कन्नड बोलू संभाजी कन्नड बोलू कन्नड बोलू ನೀ ಕನ್ನಡ ಮಾತಾಡಿಲ್ಲ. ಕನ್ನಡದಲ್ಲಿ ನೀ ಕನ್ನಡ ಮಾತಾಡ. ಮರಾಠಿ बोल. ನೀ ಕನ್ನಡ ಮಾತಾಡಿ. मी मराठी ನೀ ಕನ್ನಡ ಮಾತಾಡಿಲ್ಲ. ಮೊದಲ मी ಆಗ ಕನ್ನಡ बोलू ಮತ್ ನೀ ಕನ್ನಡ ಮಾತಾಡಿ. ಕನ್ನಡದ ಕನ್ನಡ ಮಾತಾಡಿ ನೀನು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಆದ್ರೆ ಬೆಳಗಾವಿ ಭಾಗದಲ್ಲಿ ಅತಿ ಹೆಚ್ಚಾಗಿ ಕನ್ನಡಿಗರ ಮೇಲೆ ಈ ರೀತಿಯಾದಂತಹ ಗೂಂಡಾಗಿರಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಒಂದು ಬೇಸರದ ಸಂಗತಿ, ಪೊಲೀಸ್ ಇಲಾಖೆಯಿಂದ ಯಾಕೆ ದೂರನ್ನ ದಾಖಲು ಮಾಡ್ಕೊಳ್ತಾ ಇಲ್ಲ? ಇಷ್ಟೆಲ್ಲ ಆದ್ರೂ ಕೂಡ ಅದು ಸರ್ಕಾರಿ ನೌಕರನ ಮೇಲೆ ಗೂಂಡಾಗಿರಿ ನಡೆಸಲಾಗಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ ಸದ್ಯ ಹೇಳ್ಬೇಕಂದ್ರೆ ಈ ಮರಾಠಿ ಪುಂಡ್ರ ಹಾವಳಿ ಮತ್ತೆ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಈಗ ಕಂಡಕ್ಟರ್ ಏನ್ ಹಲ್ಲೆ ಬೆನ್ನಲ್ಲಿ ಮತ್ತೆ ಈಗ ಏನ್ ಪಂಚಾಯತಿಯ ಏನ್ ಸರ್ಕಾರಿ ನೌಕರ ಇದ್ದಾನೆ ಅವನಿಗೆ ಧಮಕಿ ಕೊಟ್ಟಿರುವಂತದ್ದು. ಏನ್ ಪಂಚಾಯತಿಗೆ ಏನ್ ಈಗ ಕುಡಿದು ಏನ್ ಮರಾಠಿ ಪುಂಡ ಏನ್ ಹೋಗಿರ್ತಾನೆ ಇವನು ಅಲ್ಲಿ ಹೋಗಿ ನನಗೆ ಮರಾಠಿಯಲ್ಲಿ ದಾಖಲೆ ಕೊಡ ಅಂತ ಹೇಳಿ ಕೂಡ ಅಲ್ಲಿ ಇರ್ತಕ್ಕಂಥ ಪಿಡಿಒಗೆ ಅವ್ಯಾಚ್ಯ ಶಬ್ದಗಳಿಂದ ಮಾತನಾಡೋದಲ್ಲದೆ ಅವನಿಗೆ ಕೂಡ ಧಮಕಿಯನ್ನು ಕೂಡ ಹಾಕಿರುವಂತದ್ದು. ಇದೊಂದು ರೀತಿ ನೋಡ್ತಾ ಇದ್ರೆ ಈ ಮರಾಠಿ ಪುಂಡ್ರ ಹಾವಳಿ ದಿನೇ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಇದಕ್ಕೆ ಕಡಿವಾಣ ಏನ್ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಇದಕ್ಕೆ ಅಂದ್ರೆ ಒಂದು ಪರ್ಮನೆಂಟ್ ಅಂತ ಒಂದು ಏನ್ ಇದಕ್ಕೊಂದು ಅಂದ್ರೆ ಸೊಲ್ಯೂಷನ್ ಅನ್ನ ನೀಡಬೇಕಾಗಿರುವಂತದ್ದು. ಇದಲ್ಲದೆ ಈಗ ಪಿಡಿಒ ಕೂಡ ಈಗ ಅವನ ಮೇಲೆ ಒಂದು ಅಂದ್ರೆ ಈಗ ಒಂದು ಪ್ರಕರಣ ಕೂಡ ದಾಖಲಿಸಲು ಮುಂದಾಗಿರುವಂತದ್ದು. ಇದಲ್ಲದೆ ಇದನ್ನ ಪೊಲೀಸರು ಯಾವ ರೀತಿಯಾಗಿ ಎನ್ಕ್ವೈರಿ ಮಾಡ್ತಾರೆ ಮತ್ತೆ ಇದನ್ನ ಏನ್ ತನಿಖೆ ಮಾಡಿ ಅವನ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ ರೂಪ ಸದ್ಯ. ಎಸ್, ಪ್ರಮುಖವಾಗಿ ನೋಡಿ, ಒಂದು ಕಡೆ ಈಗಾಗಲೇ ಮೊದಲೇ ತಿಳಿದಿದೆ ಬೆಳಗಾವಿ ಭಾಗಕ್ಕೆ ಬಂದು ಬೇಕು ಅಂತಲೇ
ಕಾಲ್ ಕೆರ್ಕೊಂಡು ಜಗ್ಲಕ್ಕೆ ಬರುವಂತದ್ದು, ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಕೆಲಸ, ಇಂಥ ವಿಚಾರವಾಗಿ ಹೋರಾಟ ಮಾಡಿದ್ರು ಕೂಡ ಅದು ವ್ಯರ್ಥನೇ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಮತ್ತಷ್ಟು ಇವರಿಗೆ ಇನ್ನೂ ಅವಕಾಶ ಕೊಡ್ತಾ ಹೋದ್ರೆ ನಾಳೆ ದಿನ ಬೆಳಗಾವಿ ನಮ್ದು ಅಂತ ಬಂದ್ರು ಯಾವುದೇ ತರ ಡೌಟ್ ಇಲ್ಲ. ಹೌದು ರೂಪ, ಖಂಡಿತವಾಗ್ಲೂ ಇವರು ಈ ರೀತಿ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಹಿಂದಿನ ಅಂದ್ರೆ ಇವರು ದಿನೇ ದಿನೇ ಈ ರೀತಿ ಹೆಚ್ಚಾಗ್ತಾ ಇದ್ರೆ ಹಿಂದಿನ ಅಂದ್ರೆ ಅಲ್ಲಿ ಕುಳಿತಿರ್ತಕ್ಕಂಥ ಶಿವಸೇನೆ ಪುಂಡ್ರ ಆಗಿರ್ಬೋದು, MS ಪುಂಡ್ರ ಆಗಿರ್ಬೋದು, ಅದೇ ರೀತಿ ಇಲ್ಲಿ ಯಾವುದೇ ರೀತಿ ಒಂದು ಇವ್ರ ಮೇಲೆ ಒಂದು ಕಾನೂನು ಕ್ರಮ ಕೈಗೊಂಡ್ರು ಅಲ್ಲೇ ಈಗ ಮಸಿ ಬಳಿಯೋದಾಗಿರ್ಬೋದು, ಮತ್ತೆ ಅಲ್ಲಿ ಇರ್ತಕ್ಕಂಥ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂತ ಘಟನೆಗಳು ಮಾಡ್ತಾ ಇರುವಂತದ್ದು. ಇದರಿಂದ ಇಲ್ಲಿಗೆ ಎಲ್ಲೋ ಒಂದು ರೀತಿಯಾಗಿ ಮರಾಠರಿಗೆ ಇದು ಅಂದ್ರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏನಿದೆ ಇವ್ರದ್ದು ಒಂದು ಕುಮುಕಿದೆ ಅಂತಾನೆ ಹೇಳ್ಬೋದು. ಇದರಿಂದಾಗಿ ಇವರು ಇಲ್ಲಿ ಇರ್ತಕ್ಕಂಥ ಏನ್ ಜಿಲ್ಲಾಡಳಿತ ಇದೆ ಇದಕ್ಕೆ ಒಂದು ಸಂಪೂರ್ಣವಾದ ಕಡಿವಾಣ ಹಾಕಿದ್ರೆ ಮಾತ್ರ ಇದೆಲ್ಲ ತಡಿಲಿಕ್ಕೆ ಸಾಧ್ಯ ಆಗುವಂತದ್ದು ರೂಪ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್. ಪ್ರಮುಖವಾಗಿ ನೋಡಿ, ಒಂದು ಈಗಾಗಲೇ ಸದ್ಯದ ಮಟ್ಟಿಗೆ ಈಗಾಗಲೇ PDO ಸರ್ಕಾರಿ ನೌಕರನ ಮೇಲೆ ದಬ್ಬಾಳಿಕೆಯನ್ನ ನಡೆಸಿರುವಂತದ್ದು. ಸೊ ಒಂದು ಕಡೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೂಡ ದೂರು ದಾಖಲು ಮಾಡ್ಕೊಂಡಿಲ್ಲ. ನೋಡೋಣ ಏನಾಗುತ್ತೆ ವಿಚಾರವಾಗಿ ಅಂತ.